ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಗೆ ಆರೋಗ್ಯಕರವಾದ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಕೇಕ್, ಚಾಕ್ಲೇಟ್ ಕೇಕ್ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಸುಲಭವಾಗಿ ಮಾಡಬಹುದು. ಅದಕ್ಕೆ ಮಾಡುವ ವಿಧಾನ ಏನಂತ ಹೇಳಿದ್ರೆ, 1 ಕಪ್ ಮೊಸರು ತಗೊಳ್ಳಿ, ಹಾಗೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಆ ಮೊಸರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ್ಮೇಲೆ 10 ನಿಮಿಷ ಅದು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಅಷ್ಟರಲ್ಲಿ ನಾವೊಂದು ಬೌಲ್ ತಗೊಳ್ಳೋಣ. ಆ ಬೌಲಿಗೆ 1/4 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಬೇಕು. ನೀವು ಇಲ್ಲಿ ಶುಗರ್ ಬೇಕಾದ್ರೆ ಸಕ್ಕರೆ ಬೇಕಾದ್ರೂ ತಗೋಬಹುದು. ನಾನಿಲ್ಲಿ ಆರೋಗ್ಯಕರವಾಗಿ ಮಾಡ್ತಾ ಇರೋದ್ರಿಂದ ಬೆಲ್ಲವನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ 1/4 ಕಪ್ ಆಗುವಷ್ಟು ಎಣ್ಣೆ, 1/4 ಕಪ್ ಆಗುವಷ್ಟು ತುಪ್ಪ, ಇದನ್ನ ಬೆಲ್ಲದ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಎಣ್ಣೆ ಬದಲು ಬರೀ ತುಪ್ಪನೇ ಬಳಸ್ತೀರಾ ಅಂತ ಹೇಳಿದ್ರೆ ಅರ್ಧ ಕಪ್ ತುಪ್ಪನೇ ಬಳಸ್ಕೋಬಹುದು. ಇಲ್ಲ ಬರೀ ಎಣ್ಣೆನೆ ಬಳಸ್ತೀರಾ ಅಂತ ಹೇಳಿದ್ರೆ ಅರ್ಧ ಕಪ್ ಎಣ್ಣೆ ಕೂಡ ಬಳಸ್ಕೋಬಹುದು. ಇಲ್ಲ ನೀವು ಯಾವ ಎಣ್ಣೆ ಬಳಸ್ಬೇಕು ಅಂದ್ರೆ, ನಾನಿಲ್ಲಿ ಕಡಲೆ ಎಣ್ಣೆ ಯೂಸ್ ಮಾಡಿದ್ದೀನಿ, ಪ್ಯೂರ್ ಆಗಿರುವಂತಹ ಕಡಲೆ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಕಡಲೆ ಎಣ್ಣೆ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ಆಯಿಲ್ ಇಷ್ಟ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈ ಮೊಸರು ರೆಡಿ ಮಾಡ್ಕೊಂಡಿರ್ತೀರಲ್ವಾ, ಆ ಮೊಸರನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಅದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ 1/3 ಕಪ್ ಆಗುವಷ್ಟು ಹಾಲನ್ನ ತಗೊಂಡು ಅದಕ್ಕೆ ಸ್ವಲ್ಪ ಅಂದ್ರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಇರಲಿ, ಅಂದ್ರೆ ಸ್ವಲ್ಪ ಬೆಚ್ಚಗಿರುವ ಹಾಲು ತಗೊಳ್ಳಿ. ಅತಿ ತಣ್ಣಗೂ ಇರಬಾರ್ದು, ಅತಿ ಬಿಸಿ ಇರಬಾರ್ದು. ಸ್ವಲ್ಪ ಬೆಚ್ಚಗಿರುವ ಹಾಲನ್ನ ತಗೊಂಡು ಆ ರೀತಿ ಮಾಡ್ಕೊಂಡು ಆದ್ಮೇಲೆ ನೀವು ಈ ಬೌಲಿಗೆ ಹಾಕೊಂಡು ಅದರ ಜೊತೆಗೆ ಎಲ್ಲದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಯಾವಾಗ್ಲೂ ನೀವು ಕೇಕಿಗೆ ಹಾಕ್ಬೇಕಾದ್ರೆ ಒಂದ್ಸಲ ಜರಡಿ ಮಾಡಿ ಹಾಕಿದ್ರೆ ನಿಮ್ಗೆ ಅದು ಉಂಡೆ ಉಂಡೆ ತರ ಬರಲ್ಲ, ಚೆನ್ನಾಗಿ ಅದ್ರ ಹಿಟ್ಟು ಜೊತೆ ಮಿಕ್ಸ್ ಆಗತ್ತೆ. ಹಾಗಾಗಿ ನಾವು ಜರಡಿ ಇಟ್ಕೋಬೇಕಾಗತ್ತೆ. ಅದಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ಕೋಕೋ ಪೌಡರ್ ತಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜರಡಿ ಆಗಿದೆ. ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ, ಏನಾದ್ರೂ ಮೆಷಿನ್ ಇದೆ ಮಿಕ್ಸ್ ಮಾಡ್ಕೊಳ್ಳೋಕೆ ಅಂತ ಹೇಳಿದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ. ನಮ್ಗೆ ತುಂಬಾ ಅಷ್ಟೊಂದು ಕೆಲಸ ಆಗಲ್ಲ, ಬೇಗ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಇರೋದ್ರಿಂದ ಇದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲ ಅಂದ್ರೆ ಕೈಯಲ್ಲೇ ಚೆನ್ನಾಗಿ ಬೀಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು. ಯಾವುದೇ ತರ ಉಂಡೆ ತರ ಇರಬಾರ್ದು ಕೇಕಲ್ಲಿ. ಹಾಗಾಗಿ ಲಾಸ್ಟಿಗೆ ಫೈನಲ್ ಆಗಿ ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಅನ್ನ ಇಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವರು ಮೇಲ್ಗಡೆ ಮಾತ್ರ ಹಾಕ್ತೀರಾ, ಇನ್ ಕೆಲವರು ಒಳಗಡೆ ಮಿಕ್ಸ್ ಮಾಡಿ ಹಾಕ್ತೀರಾ. ಒಳಗಡೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಗೆ ತಿನ್ನುವಾಗ ಯಾವ ತರ ಬಾಯಿಗೆ ಸಿಗ್ತಾ ಇರತ್ತಲ್ವಾ, ಅವಾಗ ಟೇಸ್ಟ್ ಇನ್ನು ಸೂಪರ್ ಅಂತ ಅನ್ಸುತ್ತೆ. ನಂಗೆ ತುಂಬಾ ಇಷ್ಟ ಆಗತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ನಿಮ್ಗೆ ಕೇಕ್ ಮಾಡೋದಕ್ಕೆ ಮೋಲ್ಡ್ ಬೇಕಲ್ವಾ, ನೀವು ಕೇಕ್ ಯಾವ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ತೀರಾ, ಸ್ಕ್ವೇರ್ ಬೇಕಾ, ನಿಮ್ಗೆ ಯಾವ ತರ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ನೀವು ಈ ಬಟರ್ ಅನ್ನ ಅದಕ್ಕೆ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಬಟರ್ ಪೇಪರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅನ್ನೋರು ಸ್ವಲ್ಪ ಗೋಧಿ ಹಿಟ್ಟನ್ನ ಆ ಪಾತ್ರದಲ್ಲಿ ಅಂಟಿಸ್ಬಿಟ್ಟು ಅದನ್ನ ಈ ತರ ಹಾಕಿದ್ರು ಕೂಡ ನಡೆಯುತ್ತೆ. ಇದನ್ನ ನೀವೀಗ ಒಂದ್ಸಲ ಟ್ಯಾಪ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡೋದು ಏನಕ್ಕಂದ್ರೆ, ಏನಾದ್ರೂ ಏರ್ ಬಬಲ್ಸ್ ಇದ್ರೆ ಅದು ಹೋಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಬಬಲ್ಸ್ ತರ ಬಂದ್ರು ಕೇಕ್ ಫುಲ್ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ತರ ಟ್ಯಾಪ್ ಮಾಡ್ಕೊಂಡ್ರೆ ಸೆಟ್ ಆಗಿ ಕೂರುತ್ತೆ. ಇವಾಗ ನೀವು ಡೈರೆಕ್ಟ್ ಆಗಿ ಮಾಡ್ಕೊಳ್ತೀರಾ ಅಂದ್ರೆ ಸ್ಟವ್ ಮೇಲೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು, ಇಲ್ಲ ಓವನ್ ಬಳಸಿ ಮಾಡ್ಕೊಳ್ತೀರಾ ಅಂದ್ರೆ ಓವನ್ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ಓವನ್ ಅನ್ನ ನಾನು ಫ್ರೀ ಹೀಟ್ ಮಾಡ್ಕೊಂಡೆ, 10 ಮಿನಿಟ್ಸ್ ಫ್ರೀ ಹೀಟ್ ಮಾಡಿ ಅದಾದ್ಮೇಲೆ ಅದನ್ನ 40 ಮಿನಿಟ್ಸ್ ಅಲ್ಲಿ ಸೆಟ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀವು 40 ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕು ಕೇಕನ್ನ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಈ ರೀತಿ ಬಂದಿರತ್ತೆ. ಇದನ್ನ ನೀವು ಹೀಗೆ ಬೇಕಾದ್ರೂ ತಿನ್ಕೋಬಹುದು, ಇಲ್ಲ ನೀವು ಬರ್ಡೇಗೆ ಏನಾದ್ರೂ ರೆಡಿ ಮಾಡ್ತೀರಾ ಇದೇ ಕೇಕ್ ಅಂತ ಹೇಳಿದ್ರೆ ಚಾಕ್ಲೇಟ್ ಸಿರಪ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಮಕ್ಕಳು ಇಲ್ಲಿ ಚಾಕ್ಲೇಟ್ ಸಿರಪ್ ಮಾಡಂತ ಹೇಳಿದಕ್ಕೆ ನಾನು ಮಾಡ್ಕೊಂಡೆ, ಬಟ್ ಚಾಕ್ಲೇಟ್ ಸಿರಪ್ ವಿಡಿಯೋ ಮಾಡಿಲ್ಲ. ಕೋಕೋ ಪೌಡ್ರನ್ನೇ ಯೂಸ್ ಮಾಡ್ಕೊಂಡು ಚಾಕ್ಲೇಟ್ ಸಿರಪ್ ಮಾಡ್ಬೋದು. ಅದರ ವಿಡಿಯೋ ಬೇಕಾದ್ರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ.
ನೋಡಿ ಈ ರೀತಿಯಾಗಿ ನಮ್ಮ ಕೇಕ್ ರೆಡಿ ಆಯ್ತು. ಸ್ವಲ್ಪ ತಣದ ಮೇಲೆ ತೆಗೆದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬಿಸಿ ಇರುವಾಗ್ಲೇ ಅದು ಬಟರ್ ಪೇಪರ್ ಅನ್ನ ತೆಗೆದ್ಬಿಟ್ಟೆ. ನೋಡಿ ಈ ರೀತಿಯಾಗಿ ನಮ್ ಕೇಕ್ ರೆಡಿ ಆಗಿರುತ್ತೆ. ಇದ್ರ ಮೇಲ್ಗಡೆ ಬೇಕಾದ್ರೆ ನೀವು ಚಾಕ್ಲೇಟ್ ಸಿರಪ್ ಅನ್ನ ಕೂಡ ಹಾಕೋಬಹುದು. ನಾನು ಕೋಕೋ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡು ಚಾಕ್ಲೇಟ್ ಸಿರಪ್ ಅನ್ನ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ಹೀಗೆ ತಿನ್ನೋದಕ್ಕಂತೂ ಸಖತ್ತಾಗಿದೆ. ನೋಡಿ ಫೈನಲ್ ಆಗಿ ನಾನು ಚಾಕ್ಲೇಟ್ ಸಿರಪ್ ಎಲ್ಲ ಮಾಡಿ ಹಾಕಿ ಈ ರೀತಿಯಾಗಿ ರೆಡಿ ಆಯ್ತು. ತುಂಬಾ ರುಚಿಯಾಗಿದೆ. ನಾನು ವಿಡಿಯೋ ಮಾಡುವಷ್ಟರಲ್ಲೇ ಎಲ್ಲ ತಿಂದು ಖಾಲಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ, ಅಷ್ಟು ಖಾಲಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಖಂಡಿತ ಸೂಪರ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತ ಸಪೋರ್ಟ್ ಮಾಡಿ. ಧನ್ಯವಾದಗಳು.